ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಹೆಲ್ದಿ ಆದಂತಹ ಮನೆಯಲ್ಲಿನೇ ಯಾವ ರೀತಿ ಪಾನಿಪುರಿನ ರೆಡಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫ್ರೀ ಆಗಿ, ಹಾಗೆ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ತುಂಬಾ ಈಸಿಯಾಗಿ ಯಾವುದೇ ಕೂಡ ಪೌಡರ್ಗಳನ್ನು ಬಳಸದೆ ನಾವು ಹೆಲ್ದಿಯಾದಂಥ ಪಾನಿಪುರಿನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ವಿಶೇಷ ಏನಪ್ಪ ಅಂತಂದರೆ, ನಾನು ಈ ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರಿಂದ ಈ ಪಾನಿಪುರಿನ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ಅಂಗನವಾಡಿಯಲ್ಲಿ ಕೊಡುವಂಥ 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಈ ಪುಷ್ಟಿ ಪೌಡರ್ ಕೊಡ್ತಾರೆ ಅಲ್ವಾ. ಈ ಪೌಡರು ಸಿಹಿ ಆಗಿರೋದಿಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ನಾವು ಇದರಲ್ಲಿ ವಿಧವಾಗಿ ಅಡುಗೆಗಳನ್ನು ಮಾಡ್ಕೋಬೋದು. ನಮ್ಮ ಚಾನಲ್ನಲ್ಲಿ ಇದರಲ್ಲಿ ಯಾವ ರೀತಿ ನಾವು ರೊಟ್ಟಿ, ಚಪಾತಿ, ಹಾಗೆ ದೋಸೆ, ಹಾಗೆ ಗಾರ್ಗಿ ಯಾವ ರೀತಿ ನಾವು ಇದರಲ್ಲಿಂದ ನಾವು ತಯಾರಿ ಮಾಡ್ಕೋಬೋದು ಅನ್ನೋದನ್ನು ನಮ್ಮ ಚಾನಲ್ನಲ್ಲಿ ಹಾಕಿದ್ದೀನಿ. ಒಮ್ಮೆ ಭೇಟಿ ನೀಡಿ. ಹಾಗೆ ಬನ್ನಿ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಇಲ್ಲಿ ಪುಷ್ಟಿ ಪೌಡರ್ನ ನಾನು ಒಂದು ಅರ್ಧ ಕಪ್ ಆಗುವಷ್ಟು ತೊಗೊತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು, ಯಾಕಂದರೆ ಬಹಳಷ್ಟು ಇಲ್ಲಿ ಪಾನಿಪುರಿ ರೆಡಿ ಆಗುತ್ತೆ ಈ ಪೂರಿ. ಹಾಗಾಗಿ ನಾನೊಂದು ಅರ್ಧ ಕಪ್ ಆಗುವಷ್ಟು ಈ ಪುಷ್ಟಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಿಟ್ಟಿನಲ್ಲಿ ನಾವು ಬಹಳಷ್ಟು ಈ ಪೂರಿಗಳನ್ನು ನಾವು ರೆಡಿ ಮಾಡ್ಕೋಬೋದು. ನಾನು ಒಂದು ಅರ್ಧ ಕಪ್ ಪುಷ್ಟಿ ಪೌಡರ್ಗೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ಪು ಮೈದಾ ಹಿಟ್ಟಿಗೆ ನಾನು ಒಂದು ಅರ್ಧ ಕಪ್ಪು ಈ ಸಣ್ಣ ರವೆ ಏನು ಇರುತ್ತೆ ಅಲ್ವಾ, ಚಿರೋಟಿ ರವೆ, ಅದನ್ನು ತೊಗೊತಾ ಇದ್ದೀನಿ. ಚಿರೋಟಿ ರವೆ ಹಾಗೆ ಅರ್ಧ ಕಪ್ಪು ಮೈದಾ ಹಿಟ್ಟು, ಅರ್ಧ ಕಪ್ಪು ಪುಷ್ಟಿ ಪೌಡರ್ನ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಬಿಸಿನೀರಲ್ಲಿ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಹುಷಾರಾಗಿ ಒಂದು ಸ್ಪೂನಿಂದ ಬಿಸಿ ನೀರಿಂದ ಇದನ್ನು ಈ ರೀತಿ ಕಲಿಸ್ಕೊಳ್ಳಿ. ಆದಷ್ಟು ಇದನ್ನು ನಾವು ಸಾಫ್ಟಾಗಿ ಕಲಿಸ್ಕೋಬಾರ್ದು, ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಹಿಟ್ಟು. ಆ ರೀತಿ ಕಲಿಸ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ನಿಮಗೆ ಯಾವುದೇ ಕೂಡ ಡೌಟ್ಸ್ ಕೂಡ ಇರೋದಿಲ್ಲ. ನಾನು ಹೇಳೋ ಒಂದು ಪ್ರತಿಯೊಂದು ಟಿಪ್ಸು ಟ್ರಿಕ್ಸ್ನ ಫಾಲೋ ಮಾಡಿ ತುಂಬಾ ರುಚಿಯಾದಂಥ ಪೂರಿನ ನೀವು ರೆಡಿ ಮಾಡ್ಕೋಬೋದು. ಈ ರೀತಿ ನಾನು ಬಿಸಿನೀರಿಂದನೇ ಈ ರೀತಿ ನಿಧಾನವಾಗಿ ಒಂದು ಸ್ವಲ್ಪ ನಮಗೆ ಮುಟ್ಟೋದಕ್ಕೆ ಆಗುತ್ತೆ ಅನ್ನುವಾಗ ಈ ರೀತಿ ಕೈಯಿಂದ ನಿಧಾನವಾಗಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ನೋಡಿ, ಈ ರೀತಿ ಗಟ್ಟಿಯಾಗಿ ನಾನು ಈ ರೀತಿ ನಾದ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆ ಇರುತ್ತೆ ಅಲ್ವಾ, ಕಾಟನ್ ಬಟ್ಟೆನ ಒಂದು ಸ್ವಲ್ಪ ಒದ್ದೆ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನಾನು ಇದನ್ನು ಸುತ್ತಿಟ್ಟು ಮುಚ್ಚಿ ಇಡ್ತಾ ಇದ್ದೀನಿ. ಈ ರೀತಿ ಇಡೋದ್ರಿಂದ ಹಿಟ್ಟು ಚೆನ್ನಾಗಿ ಸಾಫ್ಟ್ ಕೂಡ ಆಗುತ್ತೆ, ಹಾಗೆ ಡ್ರೈ ಕೂಡ ಆಗೋದಿಲ್ಲ. ನೋಡಿ, ಈ ರೀತಿ ಸ್ವಲ್ಪ ಕಾಟನ್ ಬಟ್ಟೆನ ನಾನು ಒದ್ದೆ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು 10 ನಿಮಿಷ ಮುಚ್ಚಿ ಇಡೋಣ. ಅಲ್ಲಿ ತನಕ ನಾವು ಇದಕ್ಕೆ ಈ ಆಲೂಗಡ್ಡೆ ಪಲ್ಯನ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. 2 ಆಲೂಗಡ್ಡೆನ ನಾನು ಬೇಯಿಸ್ಕೊಂಡು ತಗೊಂಡಿದ್ದೀನಿ. 2 ಆಲೂಗಡ್ಡೆ ಬೇಯಿಸ್ಕೊಂಡು ಈ ರೀತಿ ಮೇಲಿನ ಸಿಪ್ಪೆನ ತೆಗೆದುಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿಣನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನೀವು ಬೇಕಾದರೆ ಈ ಪುಷ್ಟಿ ಪೌಡರ್ನ ಸ್ಕಿಪ್ ಮಾಡಿ ಮೈದಾ ಹಿಟ್ಟು ಹಾಗೆ ಈ ಚಿರೋಟಿ ರವೆಯಿಂದ ಕೂಡ ನೀವು ಈ ಪೂರಿನ ತಯಾರಿಸ್ಬೋದು. ಈ ರೀತಿ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಈ ರೀತಿ ಸ್ಮ್ಯಾಶ್ ಮಾಡಿದ್ಮೇಲೆ ನಾನು ಒಂದು ಸಣ್ಣದಾಗಿ ಚಾಪರಿಂದ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಳಿ ಆದಷ್ಟು. ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಅವ್ರಿಗೂ ಕೂಡ ಯಾವ ರೀತಿ ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರಿಂದ ವಿಧವಾಗಿ ಅಡುಗೆಗಳನ್ನು ಮಾಡ್ಬೋದು ಅನ್ನೋದನ್ನು ಅವ್ರಿಗೂ ಕೂಡ ತಿಳಿಯುತ್ತೆ. ಹಾಗೆ ನಮ್ಮ ಚಾನಲ್ನಲ್ಲಿ ಈ ಪುಷ್ಟಿ ಪೌಡರಿಂದ ಈ ಅಂಗನವಾಡಿಯಲ್ಲಿ ಕೊಡುವಂಥ ಫುಡ್ಡಿಂದ ಯಾವ ರೀತಿ ಅಡುಗೆಗಳನ್ನು ಮಾಡ್ಬೋದು ಅನ್ನೋದು ನಮ್ಮ ಚಾನಲ್ನಲ್ಲಿ ಇದೆ. ಒಮ್ಮೆ ಭೇಟಿ ನೀಡಿ. ನೋಡಿ, ಈ ರೀತಿ ಬನ್ನಿ. ಇದಕ್ಕೆ ನಾನು ಈ ಪಾನಿಪುರಿಗೆ ಟೇಸ್ಟಿ ಆದಂತಹ ಪರ್ಫೆಕ್ಟ್ ಆದಂಥ ನಾನು ಪಾನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರ್ಧ ಕಟ್ಟು ಕೊತ್ತಂಬರಿಗೆ ನಾನು ಒಂದು ಸ್ವಲ್ಪ ಹಸಿ ಶುಂಠಿ ಹಾಗೆ ನಾನು ಪುದೀನಾನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನು ಖಾರಕ್ಕೆ ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು.
ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಇವಾಗ ಸ್ಮೂತಾಗಿ ನೈಸಾಗಿ ಇದನ್ನು ನಾವು ರುಬ್ಕೊಂಡು ಬರೋಣ. ನೋಡಿ ಈ ರೀತಿ ಸಾಫ್ಟಾಗಿ ನಾನು ಇದನ್ನು ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ನಾನು ತಗೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಏನಪ್ಪ, ನಿಮ್ಮ ಹತ್ರ ಒಂದು ಸ್ವಲ್ಪ ಚಾಟ್ ಮಸಾಲ ಇದ್ದರೆ ಒಂದು ಸ್ಪೂನ್ ಆಗುವಷ್ಟು ಚಾಟ್ ಮಸಾಲನ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಒಂದು ಸ್ಪೂನು ಪಾನಿಪುರಿ ಮಸಾಲ ಇದ್ದರೆ ಕೂಡ ಹಾಕ್ಕೊಳ್ಳಿ. ಹಾಕದೇ ಇದ್ದರೂ ಕೂಡ ನೀರು ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ನಾನು ಒಂದು ಸ್ವಲ್ಪ ಹುಳಿಗೆ ಹುಣಸೆ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಹಾಕ್ಕೊಂಡ್ಬಿಟ್ಟು ಒಂದು ಹದವಾಗಿ ಇದನ್ನು ನೀವು ನೀರನ್ನು ತಯಾರಿಸ್ಬೋದು. ಸಿಂಪಲ್ಲಾಗಿ ಈ ರೀತಿ ಒಮ್ಮೆ ಮಕ್ಕಳಿಗೆ ಟ್ರೈ ಮಾಡಿ ಕೊಡಿ. ತುಂಬಾ ಚೆನ್ನಾಗಿ ಹೆಲ್ದಿ ಆದಂಥ ಪಾನಿಪುರಿನ ನಾವು ರೆಡಿ ಮಾಡ್ಕೋಬೋದು. ಈ ಟೈಮಲ್ಲಿ ನಿಮಗೆ ಹುಳಿ ಖಾರ ಅಥವಾ ಉಪ್ಪು ಏನಾದರೂ ಬೇಕಿದ್ರೆ ಈ ಟೈಮಲ್ಲಿ ನೀವು ಹಾಕ್ಕೋಬೋದು. ನೋಡಿ ಇಷ್ಟೇ. ಬನ್ನಿ ಇವಾಗ ಪೂರಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಒಂದು 10 ನಿಮಿಷ ಆದಮೇಲೆ ಈ ರೀತಿ ಅದಕ್ಕೆ ಹಿಟ್ಟನ್ನು ಜಾಸ್ತಿ ಸಾಫ್ಟಾಗಿ ಕೂಡ ಕಲಿಸ್ಬಾರ್ದು. ಈ ರೀತಿ ಗಟ್ಟಿಯಾಗಿಯೇ ಇರಬೇಕು. ಈ ರೀತಿ ನಾದ್ಕೊಂಡ್ರೆ ಚೆನ್ನಾಗಿ ಈ ರೀತಿ ಕೈಯಿಂದ ಈ ರೀತಿ ನಾದ್ಕೊಳ್ಳಿ. ಹಾಗೆ ಆದಷ್ಟು ಇದನ್ನು ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಬೇಕು. ಎಷ್ಟು ನಾವು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ತೀವೋ ಅಷ್ಟು ಸಣ್ಣದಾಗಿ ಈ ಪೂರಿ ರೆಡಿಯಾಗುತ್ತೆ. ನೋಡಿ ಇಷ್ಟಾದರೆ ಸಾಕು. ಇದನ್ನು ಒಂದು ಸ್ವಲ್ಪ ನಾವು ಹಿಟ್ಟನ್ನು ಹಾಕಿ ಈ ರೀತಿ ನಾನು ಎಲ್ಲವನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನಾವು ಈ ರೀತಿ ಮೈದಾ ಹಿಟ್ಟನ್ನು ಹಾಕಿ ಒಂದು ಸ್ವಲ್ಪ, ಅಥವಾ ನೀವು ಬೇಕಾದರೆ ಅಡುಗೆ ಎಣ್ಣೆ ಕೂಡ ಹಾಕ್ಕೋಬೋದು. ಅಡುಗೆ ಎಣ್ಣೆಯಲ್ಲಿ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ಅಡುಗೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಈ ರೀತಿ ಲಟ್ಟಣಿಕೆಯಿಂದ ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಜಾಸ್ತಿ ಪ್ರೆಷರ್ ಕೊಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ನೋಡಿ ಇಷ್ಟ ಆಗಿದೆ. ನೀವು ಬೇಕಾದರೆ ರೌಂಡು ಅಥವಾ ಈ ರೀತಿ ಕೂಡ ಮಾಡ್ಕೋಬೋದು. ನೋಡಿ ಸೈಜ್ ಬಂದುಬಿಟ್ಟು ಈ ₹1 ಕಾಯಿನ್ ಇರುತ್ತಲ್ವ, ಆ ಸೈಜಲ್ಲಿ ನಾವು ಈ ಪೂರಿನ ರೆಡಿ ಮಾಡ್ಕೋಬೇಕು. ದಪ್ಪವಾಗಿ, ಆದಷ್ಟು ತೆಳು ಕೂಡ ಬೇಡ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನಾನು ಫಸ್ಟು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಬಿಸಿಯಾಗಿ ನಾನು ಅಡುಗೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಒಂದು ಬಾಣಲೆಯಲ್ಲಿ. ಈ ರೀತಿ ಬಿಸಿ ಎಣ್ಣೆಯಲ್ಲಿ ಈ ರೀತಿ ಒಂದೊಂದಾಗಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತುಂಬಾ ಚೆನ್ನಾಗಿ ಉಬ್ಬಿ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಈ ಕಟ್ಗಿದು ಚಿಬ್ಲಿ ಇರುತ್ತಲ್ವ, ಅದರಲ್ಲಿ ಒಂದು ಸಪ್ರೇಟಾಗಿ ಈ ರೀತಿ ತಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಇರುತ್ತೆ ಪೂರಿಗಳು. ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ. ತಿನ್ನೋಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದೇ ರೀತಿ ನಾನು ಈ ಎಲ್ಲ ಪಾನಿಪುರಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ತೋರಿಸೋಕ್ಕೆ ಅಂತ ಇದನ್ನು ಮತ್ತೊಮ್ಮೆ ನಾನು ಇದನ್ನು ಇನ್ನೊಂದನ್ನು ಹಾಕಿ ಇದನ್ನು ಈ ರೀತಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದ್ದೀನೋ ಅದೇ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಕಟ್ಟಿಗೆ ಚಿಬ್ಲಿ ಇದ್ದರೆ ಅದರಲ್ಲಿ ಹಾಕಿಡಿ. ನೋಡಿ ಈ ರೀತಿ ಒಂದು ಸ್ವಲ್ಪ ಆಲೂಗಡ್ಡೆ, ಹಾಗೆ ನಿಮ್ಮ ಹತ್ರ ಈ ಬೇಯಿಸ್ಕೊಂಡಿರೋ ಹಸಿ ಬಟಾಣಿ ಇದ್ದರೆ ಕೂಡ ಇದರಲ್ಲಿ ಹಾಕಿ ತಿಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಕಾಮೆಂಟ್ಸ್ ಓದೋಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ ಈ ಪುಷ್ಟಿ ರೆಸಿಪಿಗಳಿಗೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.